ನಮಸ್ಕಾರ ಮಕರ ರಾಶಿಯ ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಹಣ, ಕೆಲಸ ಮತ್ತು ಭವಿಷ್ಯ ನಿಮ್ಮ ಮನಸ್ಸಿನಲ್ಲಿದ್ದರೆ ನೀವು ನಿರಂತರವಾಗಿ ಅದರ ಬಗ್ಗೆ ಚಿಂತೆ ಮಾಡುತ್ತಿದ್ದರೆ ಇಂದಿನ ಮಾಹಿತಿಯು ನಿಮಗೆ ವಿಶೇಷವಾಗಿರಬಹುದು. ಏಕೆಂದರೆ ಜ್ಯೋತಿಷ್ಯದಲ್ಲಿ ರಾಹು ಹಠಾತ್ ಅವಕಾಶಗಳನ್ನು ಪ್ರತಿನಿಧಿಸುತ್ತಾನೆ ಮತ್ತು ಕೇತು ಸೋಲಿಸಲ್ಪಟ್ಟ ಹಾದಿಯಿಂದ ದೂರ ಸರಿಯುವುದನ್ನು ಪ್ರತಿನಿಧಿಸುತ್ತಾನೆ. ಹೊಸ ದಿಕ್ಕನ್ನು ಕಂಡುಕೊಳ್ಳುವುದರೊಂದಿಗೆ ಸಂಬಂಧಿಸಿದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಮೊದಲು ಸಂಕೇತಗಳನ್ನು ಪಡೆಯುತ್ತಾನೆ ಮತ್ತು ನಂತರ ಸಂದರ್ಭಗಳು ಬದಲಾಗುತ್ತವೆ. ಹಳೆಯ ಪಾವತಿಗಳು, ಹೊಸ ಕೆಲಸ, ಹೊಸ ಸಂಪರ್ಕಗಳು ಅಥವಾ ಬೇರೆ ಆದಾಯದ ಮೂಲಗಳು ಹೊರಹೊಮ್ಮಬಹುದು. ನೆನಪಿಡಿ ಸ್ನೇಹಿತರೆ, ಅವಕಾಶ ಮತ್ತು ದುರಾಸೆಯ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಇಂದು ನಾವು ಆ 7 ಚಿಹ್ನೆಗಳನ್ನು ನೋಡೋಣ. ಸರಿಯಾದ ಅವಕಾಶಗಳನ್ನು ಗುರುತಿಸಲು ಮತ್ತು ತಪ್ಪು ನಿರ್ಧಾರಗಳನ್ನು ತಪ್ಪಿಸಲು ನಿಮಗೆ ಸಹಾಯ ಮಾಡಲು. ಹೌದು ಸ್ನೇಹಿತರೆ, ನಾನು ನಿಮಗೆ ಹೇಳಲಿರುವ ವಿಷಯವು ನಿಮ್ಮ ಬೆನ್ನು ಮೂಳೆಯಲ್ಲಿ ನಡುಕವನ್ನು ಉಂಟುಮಾಡುತ್ತದೆ. ಆದ್ದರಿಂದ ಗಮನವಿಟ್ಟು ಕೇಳಿ ಮತ್ತು ಇಲ್ಲಿಗೆ ಬನ್ನಿ. ಮುಂದಿನ 24 ಗಂಟೆಗಳಲ್ಲಿ 1 ಗಂಟೆಯಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅದ್ಭುತ ಬದಲಾವಣೆ ಸಂಭವಿಸಬಹುದು. ಇದು ಬ್ರಹ್ಮಾಂಡದ ಸಂಕೇತ. ರಾಹು ಮತ್ತು ಕೇತುಗಳು ಎಷ್ಟೊಂದು ದಾನ ಮಾಡುತ್ತಾರೆಂದರೆ 7 ತಲೆಮಾರುಗಳು ಸಂಪತ್ತಿನಿಂದ ಆಶೀರ್ವದಿಸಲ್ಪಡುತ್ತವೆ. ಏಕೆಂದರೆ ಕೆಟ್ಟ ಸಮಯಗಳು ಈಗ ಮುಗಿದಿದೆ ಮತ್ತು ನಿಮ್ಮ ಜೀವನವು ಆಕಾಶವನ್ನು ಮುಟ್ಟುತ್ತದೆ. ಅಂತಹ ತಾಯಿ ಮಹಾಲಕ್ಷ್ಮಿ ಮತ್ತು ಶಿವ ಕೂಡ ನಿಮ್ಮ ಮನೆಗೆ ಬರುವ ಸೂಚನೆ ಇದೆ. ಒಂದೆಡೆ ಮಹತ್ವದ ಗ್ರಹಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಸಾಗುತ್ತಿದ್ದು ಯೋಗವನ್ನು ಸೃಷ್ಟಿಸುತ್ತಿವೆ. ಮಹಾಲಕ್ಷ್ಮಿ ದೇವಿಯು ನಿಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ನೆಲೆಸಲು ಸಿದ್ಧಳಾಗಿದ್ದಾಳೆ. ಸ್ನೇಹಿತರೆ, ನಿಮಗೆ ಮಹಾದೇವ ಮತ್ತು ಗುರುದೇವರ ಆಶೀರ್ವಾದ ಬೇಕಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ, ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ಬಜರಂಗಬಲಿ ಎಂದು ಬರೆಯಿರಿ. ನಿಜವಾದ ಹೃದಯ ಭಾವನೆಗಳಿದ್ದರೆ ನೀವು ಇಷ್ಟೊಂದು ಬರೆದರೂ ನಿಮಗೆ ಎಲ್ಲ ದೇವರು ಮತ್ತು ದೇವತೆಗಳ ಆಶೀರ್ವಾದ ಸಿಗುತ್ತದೆ ಮತ್ತು ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ನಿಮ್ಮ ಜಾತಕವು ಇದನ್ನೇ ಸೂಚಿಸುತ್ತದೆ ಸ್ನೇಹಿತರೆ. ರಾಜಯೋಗ ರೂಪುಗೊಂಡಿದೆ, ಆಗ ಮಾತ್ರ ನಿಮ್ಮ ಜೀವನದ ಕೆಟ್ಟ ಸಮಯಗಳು ಕೊನೆಗೊಳ್ಳುತ್ತವೆ. ಅದಕ್ಕಾಗಿಯೇ ಇಂದಿನ ವಿಡಿಯೋ ನಿಮಗೆ ತುಂಬಾ ವಿಶೇಷವಾಗಿದೆ. ರಾಹು ಮತ್ತು ಕೇತು ಜಾತಕದಲ್ಲಿ ಸಕ್ರಿಯವಾಗಿದ್ದಾಗ ಅದು ಜೀವನವನ್ನು ಬದಲಾಯಿಸುವ ಪರಿಸ್ಥಿತಿಗೆ ಕಾರಣವಾಗಬಹುದು. ರಾಹು ಯೋಗವು ರೂಪುಗೊಳ್ಳುತ್ತದೆ, ಆದ್ದರಿಂದ ಪಕ್ಷ ಕೇತುವು ಅತ್ಯಂತ ಅವಧಿಯಲ್ಲಿ ಮಾತ್ರ ಸಕ್ರಿಯವಾಗಿರುತ್ತದೆ. ಸಕ್ರಿಯವಾದಾಗ ನಾನು ನಿಮಗೆ ಹೇಳುತ್ತೇನೆ, ಒಬ್ಬ ವ್ಯಕ್ತಿಗೆ ಆರಂಭದಲ್ಲಿ ಅರ್ಥವಾಗದ ಸಂದರ್ಭಗಳು ಉದ್ಭವಿಸಬಹುದು. ಕೆಲವೊಮ್ಮೆ ಹಠಾತ್ ಅವಕಾಶವೊಂದು ಉದ್ಭವಿಸುತ್ತದೆ ಮತ್ತು ಕೆಲವೊಮ್ಮೆ ಸಿಲುಕಿಕೊಂಡಿದ್ದ ಹಣವನ್ನು ಹಿಂತಿರುಗಿಸಲಾಗುತ್ತದೆ ಮತ್ತು ಕೆಲವೊಮ್ಮೆ ಲಾಭದ ಸಾಧ್ಯತೆಯು ನೀವು ಎಂದಿಗೂ ಊಹಿಸದ ಸ್ಥಳದಿಂದ ಉದ್ಭವಿಸಬಹುದು. ನಾಳೆ ಬೆಳಿಗ್ಗೆ ನಿಮಗೆ ಸಂತೋಷ ತರುತ್ತದೆ ಮತ್ತು ಸಮಯ ಮೀರುತ್ತಿದೆ. ವಿಡಿಯೋವನ್ನು ಮಾತ್ರ ನೋಡಿ, ಏಕೆಂದರೆ ನೀವು ಈಗ ಹೊಂದಿರುವ ಸಂತೋಷವು ನೀವು ಭೇಟಿಯಾಗಲಿರುವ ಘಟನೆಗಳು ನಿಮ್ಮನ್ನು ನಿಜವಾಗಿಯೂ ಬೆಚ್ಚಿ ಬೀಳಿಸುತ್ತವೆ. ಮುಂದಿನ ದಿನಗಳಲ್ಲಿ ನೀವು ಖಂಡಿತವಾಗಿಯೂ ಸಂಪತ್ತನ್ನು ಪಡೆಯುತ್ತೀರಿ. ರಾಹುವಿನ ಚಿಹ್ನೆ. ಹಾಗಾದರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾರು ಎಂದು ಆಶ್ಚರ್ಯಪಡುತ್ತಿರಬೇಕು. ಯಾವ ಅನಿರೀಕ್ಷಿತ ಅವಕಾಶಗಳು ತಮ್ಮನ್ನು ತಾವು ಒದಗಿಸಬಹುದು? ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಸಂಭವಿಸುತ್ತವೆ? ನಾನು ಇದನ್ನು ನಿಮಗೆ ಬಹಳ ವಿವರವಾಗಿ ವಿವರಿಸುತ್ತೇನೆ ಸ್ನೇಹಿತರೆ. ರಾಹು ಹಠಾತ್ ಬದಲಾವಣೆಗಳನ್ನು ಉಂಟು ಮಾಡಬಹುದು ಮತ್ತು ಅನಿರೀಕ್ಷಿತ ಸಂದರ್ಭಗಳೊಂದಿಗೆ ಸಂಬಂಧ ಹೊಂದಿದೆ. ಹೌದು, ರಾಹುವಿನ ಸ್ಥಾನವು ಅನುಕೂಲಕರವಾಗಿದ್ದಾಗ ಒಬ್ಬ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಹೊಸ ಕೆಲಸ, ಹೊಸ ಸಂಪರ್ಕ ಅಥವಾ ಹೊಸ ಆದಾಯದ ಮಾರ್ಗ ಸಿಗಬಹುದು. ಲಕ್ಷ್ಮೀ ದೇವಿಯ ಸಾನ್ನಿಧ್ಯವು ಅಪೇಕ್ಷಿತ ಸಂದರ್ಭಗಳಿಗೆ ಸಂಬಂಧಿಸಿದೆ. ಲಕ್ಷ್ಮೀ ದೇವಿಯು ದಯೆಯುಳ್ಳವಳಾಗಿದ್ದರಿಂದ ಸಂಪತ್ತು ನಿಮ್ಮ ಮನೆಗೆ ಹರಿದು ಬರುತ್ತದೆ. ನೀವು ಸಂಪತ್ತನ್ನು ಸಂಗ್ರಹಿಸುತ್ತೀರಿ. ಈ ಭವಿಷ್ಯದಲ್ಲಿ ನೀವು ಯಾವುದರ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ. ಅದು ಹಣವಾಗಿರಬಹುದು ಅಥವಾ ಸಂಪತ್ತಾಗಿರಬಹುದು, ನಿಮಗೆ ಅದು ಸಿಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಕೆಲಸದಲ್ಲಿ ನೀವು ಇದ್ದಕ್ಕಿದ್ದಂತೆ ಪ್ರಗತಿಯನ್ನು ಕಾಣುತ್ತಿದ್ದೀರಿ. ಮಹಾಲಕ್ಷ್ಮಿ ವಿಷಯವನ್ನು ನೋಡುತ್ತಿದ್ದಾಳೆ. ಏನೇ ಇರಲಿ ಅದು ಸಂಭಾಷಣೆಯೊಂದಿಗೆ ಪ್ರಾರಂಭವಾಗಬಹುದು ಮತ್ತು ನೀವು ವಯಸ್ಸಾದ ವ್ಯಕ್ತಿಯಿಂದ ಮತ್ತೆ ಸಂತೋಷವನ್ನು ಪಡೆಯಬಹುದು. ಅವನು ನಿಮ್ಮನ್ನು ಮತ್ತೆ ಸಂಪರ್ಕಿಸಬಹುದು, ನಿಮಗೆ ಕರೆ ಮಾಡಬಹುದು ಅಥವಾ ನಿಮ್ಮ ಮನಸ್ಸಿಗೆ ಮುದ ನೀಡುವ ಅವಕಾಶ ಸಿಗಬಹುದು. ಬರುವ ಆಲೋಚನೆ ಏನೆಂದರೆ, ದಾರಿ ಇಷ್ಟು ದಿನ ಏಕೆ ಕಾಣಿಸಲಿಲ್ಲ ಅಥವಾ ಇಷ್ಟು ದಿನಗಳು ನನ್ನ ಮನಸ್ಸು ಸರಿಯಾದ ಸಮಯದಲ್ಲಿ ಏಕೆ ಕೆಲಸ ಮಾಡುತ್ತಿಲ್ಲ? ಈ ಎಲ್ಲ ಕೆಲಸ ಮೊದಲೇ ಯಶಸ್ವಿಯಾಗಿದ್ದರೆ ನಾನು ಇಂದು ಹೆಚ್ಚು ಸಂತೋಷವಾಗಿರುತ್ತಿದ್ದೆ. ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸ
ತೋರಿಸುತ್ತವೆ. ಆದರೆ ದೇವರು ಎಲ್ಲರನ್ನೂ ಬಲ್ಲನು ಮತ್ತು ಸರಿಯಾದ ಸಮಯದಲ್ಲಿ ಜನರಿಗೆ ಸಂತೋಷವನ್ನು ದಯಪಾಲಿಸುತ್ತಾನೆ. ಸಮಯಕ್ಕಿಂತ ಮೊದಲೇ ಯಾರಿಗೂ ಏನೂ ಸಿಗುವುದಿಲ್ಲ ಸ್ನೇಹಿತರೆ. ಹಲವು ಪ್ರಮುಖ ಗ್ರಹಗಳು ಬಾಹ್ಯಾಕಾಶದಲ್ಲಿ ಸಾಗಿವೆ. ಅದು ನಿಮಗೆ ನೇರವಾಗಿ ಪ್ರಯೋಜನವನ್ನು ನೀಡುತ್ತದೆ. ಇದು ರಾಹು ಕೂಡ ಒಂದು ನಿಗೂಢ ಪ್ರಭಾವವನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ ಮತ್ತು ಅನೇಕ ಜನರು ರಾಹು ಪ್ರಭಾವದಿಂದ ಗೊಂದಲಕ್ಕೊಳಗಾಗಿದ್ದಾರೆ. ಆದರೆ ನೀವು ಸ್ಪಷ್ಟವಾದ ಮಾರ್ಗವನ್ನು ಆರಿಸಿಕೊಳ್ಳಬೇಕು. ನೀವು ಪಡೆಯುತ್ತಿರುವ ಎರಡನೆಯ ಸಂಕೇತವನ್ನು ಎಚ್ಚರಿಕೆಯಿಂದ ಆಲಿಸಿ. ಹಣವು ಎಲ್ಲೋ ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದರೆ, ಅಂದರೆ ಸಿಲುಕಿಕೊಂಡ ಹಣ ಚಲನೆ ಪ್ರಾರಂಭವಾಗುತ್ತದೆ ಮತ್ತು ಹಣವು ನಿಮಗೆ ಹಿಂತಿರುಗಬಹುದು. ಸ್ನೇಹಿತರೆ, ಗುರುವಿನ ಸ್ಥಾನವನ್ನು ಇಲ್ಲಿ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಗುರುವು ಜ್ಞಾನ, ವಿಸ್ತರಣೆ ಮತ್ತು ಸಮೃದ್ಧಿಯ ಅಂಶವೂ ಆಗಿದೆ. ಇದರಿಂದಾಗಿ ನೀವು ಈ ರೀತಿಯ ಸಂತೋಷವನ್ನು ಅನುಭವಿಸುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ನೋಡಿ, ದೇವಿ ಮಹಾಲಕ್ಷ್ಮಿ ಆಗಾಗ ಜನರಿಗೆ ಸಂಕೇತಗಳನ್ನು ನೀಡುತ್ತಾಳೆ, ಆದರೆ ಜನರು ಒಳ್ಳೆಯ ಸಮಯವನ್ನು ದಾಟಿ ಹೋಗುತ್ತಾರೆ. ಅವರಿಗೆ ಒಳ್ಳೆಯ ಶಕುನಗಳು ಅರ್ಥವಾಗುವುದಿಲ್ಲ. ಆದರೆ 24 ಗಂಟೆಗಳಲ್ಲಿ ನಿಮಗೆ ತುಂಬ ವಿಶೇಷವಾಗಿರುತ್ತದೆ. ಈಗ ಹೋಗಲು ಉತ್ತಮ ಸಮಯ ಪ್ರಾರಂಭವಾಯಿತು. ನೀವು ಮೊದಲಿಗಿಂತ ಹಲವು ಪಟ್ಟು ಹೆಚ್ಚು ಸಂತೋಷವನ್ನು ಅನುಭವಿಸುವಿರಿ. ರಾಹು ಗುರುವಿನ ಪ್ರಭಾವದೊಂದಿಗೆ ಸಕಾರಾತ್ಮಕವಾಗಿ ಸೇರಿಕೊಂಡರೆ, ಇದು ಹೊಸ ಆರ್ಥಿಕ ಸಮಸ್ಯೆಗಳನ್ನು ಆಯ್ಕೆಗಳನ್ನು ಪರಿಗಣಿಸಲು ಜನರನ್ನು ಪ್ರೇರೇಪಿಸುತ್ತದೆ. ಹೌದು ಸ್ನೇಹಿತರೆ, ಮತ್ತು ನಿಮ್ಮ ಮಾಹಿತಿಗಾಗಿ ಕೇತು ಹಳೆಯ ವಿಷಯಗಳಿಂದ ಮುಕ್ತಿಯನ್ನು ನೀಡುತ್ತಾನೆ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಹಾಗಾಗಿ ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸು ಯಾವುದೋ ಹಳೆಯ ವಿವಾದ ಅಥವಾ ಹಳೆಯ ಸಂಬಂಧದತ್ತ ಆಕರ್ಷಿತವಾದರೆ, ನೀವು ನಿಮ್ಮನ್ನು ದೂರವಿಡಲು ಪ್ರಯತ್ನಿಸುತ್ತಿದ್ದರೆ ಅದನ್ನು ನಕಾರಾತ್ಮಕ ವಿಷಯವೆಂದು ಭಾವಿಸಬೇಡಿ. ಹೌದು ಸ್ನೇಹಿತರೆ, ಕೆಲವೊಮ್ಮೆ ಜೀವನದಲ್ಲಿ ಮುಂದುವರಿಯಲು ಕೆಲವು ಹಳೆಯ ವಿಷಯಗಳನ್ನು ಹಿಂದೆ ಬಿಡಬೇಕಾಗುತ್ತದೆ. ಇದರಿಂದಾಗಿ ಮುಂದಿನ 24 ಗಂಟೆಗಳಲ್ಲಿ ಕೇತುವು ನಿಮಗೆ ವರ್ಷಗಳಿಂದ ಹಿಡಿದುಕೊಂಡಿರುವ ವಿಷಯವು ನನಗೆ ಪ್ರಗತಿಯನ್ನು ತರಬಹುದು ಎಂದು ಅರಿತುಕೊಳ್ಳುವಂತೆ ಮಾಡಬಹುದು. ಹೌದು, ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಒಂದೇ ವಿಷಯವನ್ನು ಹಿಡಿದಿಟ್ಟುಕೊಳ್ಳುತ್ತಾನೆ. ಅದನ್ನು ಬಿಟ್ಟುಕೊಡಬೇಡಿ ಅಥವಾ ಅದರ ಬಗ್ಗೆ ಯೋಚಿಸಬೇಡಿ. ಇದು ಸಂಬಂಧವು ಹೊರೆಯಾಗಲು ಕಾರಣವಾಗಬಹುದು. ಅದಕ್ಕಾಗಿಯೇ ನೀವು ಎಡವಿ ಬೀಳುತ್ತೀರಿ ಮತ್ತು ಯಾವುದೇ ಒತ್ತಡದ ಪರಿಸ್ಥಿತಿಯನ್ನು ತಪ್ಪಿಸುವುದು ಬುದ್ಧಿವಂತವಾಗಿದೆ. ಸ್ನೇಹಿತರೆ, ಸಮಯ ತುಂಬ ಕಡಿಮೆ ಇದೆ ಮತ್ತು ನಿಮ್ಮ ಜೀವನದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಬರಲಿವೆ. ಇಂದಿನಿಂದ ನಾನು ನಿಮಗೆ 4ನೆಯ ಪ್ರಮುಖ ಸುಳಿವನ್ನು ಹೇಳಲಿದ್ದೇನೆ. ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ಕೇಳುವಿರಿ ಮತ್ತು ಪ್ರಯೋಜನ ಪಡೆಯುವಿರಿ. ಹಣ ಗಳಿಸುವ ಹೊಸ ಮಾರ್ಗವನ್ನು ನೀವು ಕಂಡುಕೊಳ್ಳುತ್ತೀರಿ. ಹಲವು ಅಭಿನಂದನೆಗಳು. ಹೌದು, ನಿಮ್ಮ ಪ್ರತಿಭೆಯನ್ನು ಹೊಸ ರೀತಿಯಲ್ಲಿ ಬಳಸುವ ಸಮಯ ಇದು. ಅವಕಾಶ ಸಿಗಬಹುದು. ಹೌದು ಸ್ನೇಹಿತರೆ, ಆನ್ಲೈನ್ ಕೆಲಸ ಅಥವಾ ವ್ಯವಹಾರ, ತಾಂತ್ರಿಕ ಸಂವಹನ ಅಥವಾ ಹೊಸದು, ನೀವು ಒಂದು ಯೋಜನೆ ಅಥವಾ ಬೇರೆ ಕ್ಷೇತ್ರಕ್ಕೆ ಸಂಬಂಧಿಸಿದ ಅವಕಾಶ ಸಿಗಬಹುದು. ಹೌದು ಸ್ನೇಹಿತರೆ, ರಾಹು ಆಧುನಿಕ ಮತ್ತು ಇಂದು ಅದು ಸಾಮಾನ್ಯ ಪ್ರದೇಶಕ್ಕೆ ಸಂಪರ್ಕ ಹೊಂದಿದೆ. ಆದ್ದರಿಂದ ನೀವು ಮೊದಲು ಮಾಡುವ ಕೆಲಸವೆಂದರೆ ಧೈರ್ಯ ತೆಗೆದುಕೊಳ್ಳುವುದು. ವಿಚಿತ್ರವಾಗಿ ಮತ್ತು ಕಷ್ಟಕರವೆಂದು ತೋರಿದ್ದು ನಂತರ ನಿಮಗೆ ಉಪಯುಕ್ತವಾಗಬಹುದು. ಈ ಜಗತ್ತನ್ನು ನೋಡಿ, ಎಲ್ಲರೂ ಸಾಧ್ಯವಾದಷ್ಟು ಬೇಗ ಹಣ ಸಂಪಾದಿಸಲು ಬಯಸುತ್ತಾರೆ. ಅವರು ಎಷ್ಟು ಬೇಗ ದೊಡ್ಡ ವ್ಯಕ್ತಿಯಾಗಲು ಸಾಧ್ಯ. ಆದರೆ ತ್ವರಿತ ಹಣದ ಅನ್ವೇಷಣೆಯಲ್ಲಿ ತಪ್ಪು ಮಾರ್ಗವನ್ನು ಆರಿಸಬೇಡಿ. ಇಲ್ಲದಿದ್ದರೆ ನಿಮಗೆ ಎಂದಿಗೂ ಸಾಧ್ಯವಾಗುವುದಿಲ್ಲ. ನೀವು ದೊಡ್ಡ ವ್ಯಕ್ತಿಯಾಗಿ ಬದುಕಲು ಸಾಧ್ಯವಿಲ್ಲ. ತಾಳ್ಮೆಯಿಂದ ನೋಡಿ ಮತ್ತು ವರ್ತಿಸಿ ಮತ್ತು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಜೀವಿಸಿ. ಪ್ರಾರಂಭವಾಗುತ್ತಿದ್ದಂತೆ ಅದನ್ನು ಒಳ್ಳೆಯ ಸಮಯವನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ವಿಚಿತ್ರವಾದ ಘಟನೆಗಳು ನಡೆದಿವೆ. ನೀವು ಕೆಟ್ಟದಾಗಿ ಭಾವಿಸಿದ್ದೀರಿ ಕೂಡ. ನೀವು ಆರ್ಥಿಕ ಹಿಂಜರಿತವನ್ನು ಅನುಭವಿಸಿದ್ದೀರಿ. ಆದರೆ ನಿಮ್ಮೊಳಗೆ ಸಕಾರಾತ್ಮಕ ಶಕ್ತಿ ಇದೆ. ಬಜರಂಗಬಲಿಗೆ ಧನ್ಯವಾದಗಳು. ನೀವು ಎಂದಿಗೂ ಬಿಟ್ಟುಕೊಡದಿರಲು ಆಶೀರ್ವಾದಗಳೇ ಕಾರಣ. ಆದರೆ ನಿಮ್ಮ ಬಾಕಿಯಿರುವ ಕೆಲಸಗಳು ಪೂರ್ಣಗೊಳ್ಳಲು ಮತ್ತು ಜನರು ನಿಮ್ಮನ್ನು ನೋಡಲು ಸಾಧ್ಯವಾಗಲು ಸಹ ಕಾರಣವಾಗಿದೆ. ನೀವು ನೋಡುತ್ತಲೇ ಇರುತ್ತೀರಿ. ಒಳ್ಳೆಯ ಸಮಯಗಳು ನಿಮಗೆ ತಾನಾಗಿಯೇ ಬರುತ್ತವೆ. ಹಣವೂ ಬರುತ್ತದೆ. ಅಷ್ಟೇ ಅಲ್ಲದೆ ನೀವು ಶಾಂತವಾಗಿರಬೇಕು. ಇದು ರಾಹುವಿನ ದೊಡ್ಡ ಪರೀಕ್ಷೆ. ಇದು ಆಕರ್ಷಕವಾಗಿ ಕಾಣುತ್ತದೆ ಮತ್ತು ಎಂದು ನಂಬಲಾಗಿದೆ. ಆದರೆ ಒಬ್ಬರು ವಿವೇಚನೆಯನ್ನು ಬಳಸಬೇಕು. ಶತ್ರು ನಿಮಗೆ ಪದೇ ಪದೇ ಹಾನಿ ಮಾಡಲು ಪ್ರಯತ್ನಿಸಿದರೆ ನೀವು ಬಜರಂಗಬಲಿಯ ಹೆಸರನ್ನು ಜಪಿಸಬೇಕು. ಬಜರಂಗಬಲಿಯೇ ಎಲ್ಲ ತೊಂದರೆಗಳ ರಕ್ಷಕ. ಅವನು ಪ್ರತಿಯೊಬ್ಬ ಭಕ್ತನ ತೊಂದರೆಗಳನ್ನು ತೆಗೆದುಹಾಕುತ್ತಾನೆ.
ಕೊನೆಗೊಳಿಸಿದರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಿಸುತ್ತೀರಿ. ಆದ್ದರಿಂದ ಆಚರಿಸಿ ಸ್ನೇಹಿತರೆ. ಅನೇಕ ಜನರ ಜೀವನದಲ್ಲಿ ಬಿಕ್ಕಟ್ಟಿನ ಸಮಯದಲ್ಲಿ ಮಹಾದೇವ ಅವರ ನೇರ ಆಶೀರ್ವಾದ ದೊರೆಯುತ್ತದೆ ಮತ್ತು ನೀವು ಮಹಾದೇವನನ್ನು ಪ್ರಾರ್ಥಿಸಬೇಕು. ಆದರೆ ನಿಜವಾದ ಹೃದಯದಿಂದ ಪ್ರಾರ್ಥಿಸಿ ಮತ್ತು ಅಂತಿಮವಾಗಿ ನೀವು ಏನು ಹೇಳುತ್ತೀರಿ ಕೇಳಿ. ನೀವು ಹೇಳಬೇಕು, ಓ ದೇವರೇ, ದಯವಿಟ್ಟು ನನಗೆ ಸಂಪತ್ತನ್ನು ದಯಪಾಲಿಸಿ, ಬುದ್ಧಿವಂತಿಕೆಯನ್ನು ನೀಡಿ, ಅವಕಾಶದೊಂದಿಗೆ ಸರಿಯಾದ ನಿರ್ಧಾರಗಳನ್ನು ನೀಡಿ ಮತ್ತು ಯಶಸ್ಸಿನೊಂದಿಗೆ ನಮ್ರತೆಯನ್ನು ನೀಡಿ. ಒಳ್ಳೆಯ ಕೆಲಸಗಳನ್ನು ಮಾಡಲು ನನಗೆ ಶಕ್ತಿ ಕೊಡು. ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸದಂತೆ ನನ್ನನ್ನು ಪ್ರೋತ್ಸಾಹಿಸಿ. ಯಾವಾಗಲೂ ಸಕಾರಾತ್ಮಕವಾಗಿ ಪ್ರಾರ್ಥಿಸಿ. ದೇವರು ಮೊದಲು ನಿಮ್ಮ ಕೆಲಸಗಳನ್ನು ಪರಿಪೂರ್ಣಗೊಳಿಸುತ್ತಾನೆ ಮತ್ತು ನಂತರ ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೀರಿ. ನಿನ್ನ ಸುತ್ತ ಇರುವ ಎಲ್ಲ ಜನರು ನಿನ್ನ ಬಗ್ಗೆ ಅಸೂಯೆಪಟ್ಟವರು, ನಿನ್ನನ್ನು ನೋಡಲು ಇಷ್ಟಪಡದವರು. ನೀನು ಅವರ ಬಗ್ಗೆ ಒಳ್ಳೆಯದನ್ನು ಯೋಚಿಸಿ. ಚಿಕ್ಕದಾಗಿರಲಿ ಅಥವಾ ಹಿರಿಯರಾಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ, ನೀವು ಎಲ್ಲರನ್ನೂ ಗೌರವಿಸಬೇಕು. ಆಗ ಮಾತ್ರ ದೇವರುಗಳು ಮತ್ತು ದೇವತೆಗಳು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಮಾನವೀಯತೆಯನ್ನು ಇನ್ನೂ ಇದೆಯೇ ಎಂದು ನೋಡಲು ದೇವರು ಯಾವಾಗಲೂ ಮನುಷ್ಯನ ಹೃದಯವನ್ನು ನೋಡುತ್ತಾನೆ. ಅದು ನಿಮ್ಮೊಳಗಿದ್ದರೆ ನೀವು ರಾತ್ರೋರಾತ್ರಿ ಶ್ರೀಮಂತರಾಗಬಹುದು ಮತ್ತು ಅದರಲ್ಲಿ ಮಹಾಕಾಳ ಅವರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತಾರೆ. ಆದರೆ ಕೆಲವೊಮ್ಮೆ ಮನುಷ್ಯರಾದ ನಾವು ದುರಾಸೆಯಲ್ಲಿ ಸಿಲುಕಿಕೊಳ್ಳುತ್ತೇವೆ. ನೀವು ಎಂದಿಗೂ ದುರಾಸೆಗೆ ಬಲಿಯಾಗಬಾರದು. ಅದರಲ್ಲಿ ಸಿಕ್ಕಿಹಾಕಿಕೊಳ್ಳಬೇಡಿ. ಅನಿರೀಕ್ಷಿತ ಆಶೀರ್ವಾದಗಳ ಸಾಧ್ಯತೆಯ ಬಗ್ಗೆ ಯಾರಾದರೂ ನಿಮಗೆ ಪದೇ ಪದೇ ಹೇಳಿದರೆ, ಆದ್ದರಿಂದ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ಹಣವನ್ನು ಅನಗತ್ಯವಾಗಿ ಇಲ್ಲಿ ಮತ್ತು ಅಲ್ಲಿ ಹೂಡಿಕೆ ಮಾಡಬೇಡಿ, ಆದರೆ ಅದನ್ನು ಉಳಿಸಿ. ಕಷ್ಟದ ಸಮಯದಲ್ಲಿ ಹಣ ಮಾತ್ರ ಉಪಯುಕ್ತ. ನೆನಪಿಡಿ, ನಿಜವಾದ ಬದ್ಧತೆ ಎಂದರೆ ನೀವು ಬದುಕಿಗೆ ಮಾಡುವ ಬದ್ಧತೆ. ಸಮೃದ್ಧಿ ಎಂದರೆ ಕೇವಲ ಹಣವಿರುವುದಿಲ್ಲ, ಆದರೆ ಹಣವು ತುಂಬಾ ಉಪಯುಕ್ತವಾದ ವಿಷಯ. ಈ ಕಲಿಯುಗದಲ್ಲಿ ಗೌರವವನ್ನು ಗಳಿಸುವುದಕ್ಕೆ ಹಣವೊಂದೇ ಏಕೈಕ ಮಾರ್ಗ. ದೇವರು ಮತ್ತು ದೇವತೆಗಳ ಹೆಸರುಗಳನ್ನು ಜಪಿಸಿ ಮತ್ತು ನಿಮ್ಮ ದೇಣಿಗೆಗಳನ್ನು ಪೂರ್ಣಗೊಳಿಸಿ. ಹಣವು ಸ್ವಯಂಚಾಲಿತವಾಗಿ ನಿಮ್ಮ ಪರವಾಗಿ ಸಂಗ್ರಹವಾಗಲು ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ಕಾಲ ಬದಲಾಗುತ್ತಿದೆ ಮತ್ತು ಉತ್ತಮ ಕಾಲ ಬಂದಿದೆ. ಆದರೆ ನೀವು ನಿಮ್ಮ ಚಿಂತನೆಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಪ್ರಭಾವವು ಜೀವನದಲ್ಲಿ ಬದಲಾವಣೆಯ ಅವಧಿಯನ್ನು ತರುತ್ತದೆ. ಆದ್ದರಿಂದ ಮೊದಲ ಬದಲಾವಣೆಯು ಬಾಹ್ಯವಲ್ಲ, ಅದು ನಿಮ್ಮ ಮನಸ್ಸಿನೊಳಗೆ ಪ್ರಾರಂಭವಾಗುತ್ತದೆ. ಹೌದು ಸ್ನೇಹಿತರೆ, ನೀವು ನಿಮ್ಮ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಯೋಚಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ. ನೀವು ಕಷ್ಟಪಟ್ಟು ಕೆಲಸ ಮಾಡಲು ನೀವು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ಅದು ಅದ್ಭುತವಾಗಿದೆ. ಇತರರ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವ ಬದಲು ನೀವು ನಿಮ್ಮ ಸ್ವಂತ ದಿಕ್ಕಿನತ್ತ ಗಮನ ಹರಿಸುತ್ತೀರಿ. ಇದು ನಿಮಗಾಗಿ ತುಂಬಾ ಚೆನ್ನಾಗಿದೆ. ಇದು ತುಂಬಾ ಒಳ್ಳೆಯ ಆಲೋಚನೆ. ಆದ್ದರಿಂದ ನೀವು ಮುಂದೆ ಸಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ರಾಹು ಮತ್ತು ಕೇತು ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ಹಠಾತ್ ಬದಲಾವಣೆಗಳನ್ನು ತರಬಹುದು. ಚಿಂತನೆಗಳಿರುತ್ತವೆ, ಆದರೆ ನೀವು ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಲು ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸುತ್ತೀರಿ. ಮಹಾದೇವ ಅವರು ನಿಮ್ಮ ಜೊತೆ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಕ್ರಿಯೆಗಳನ್ನು ನಂಬಿರಿ. ನಿಮ್ಮ ಕ್ರಿಯೆಗಳನ್ನು ನಂಬುವುದರಿಂದ ಬುದ್ಧಿವಂತ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಏಕೆಂದರೆ ಕೆಲವೊಮ್ಮೆ ದೇವರು ನಮ್ಮ ಮುಂದೆಯೇ ಇರುತ್ತಾನೆ. ನಾವು ನೇರವಾಗಿ ಸಂಪತ್ತಿನ ಬಾಗಿಲನ್ನು ತೆರೆಯುವುದಿಲ್ಲ. ಮೊದಲು ನಾವು ನಿಮಗೆ ಅವರ ಹಾದಿಯನ್ನು ತೋರಿಸುತ್ತೇವೆ. ಆದರೆ ಕೆಲವು ಜನರು ಆತುರದಲ್ಲಿರುತ್ತಾರೆ, ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ನಂತರ ವಿಷಾದಿಸುತ್ತಾರೆ. ಸ್ನೇಹಿತರೆ, ದೇವರು ನಿಮಗೆ ಕೊಟ್ಟಿರುವ ಈ ಅವಕಾಶವನ್ನು ಬಳಸಿಕೊಳ್ಳಿ. ಇದು ಒಂದು ದೊಡ್ಡ ಅವಕಾಶ ಮತ್ತು ದೇವರು ನೀವು ಸಾಧ್ಯವಾದಷ್ಟು ಬೇಗ ಶ್ರೀಮಂತರಾಗಬೇಕೆಂದು ಬಯಸುತ್ತಾರೆ. ಯಾವುದಕ್ಕೂ ಕೊರತೆಯಾಗದಿರಲಿ. ಮಹಾಕಾಳನು ಸ್ವತಃ ಅದನ್ನೇ ಬಯಸುತ್ತಾನೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯಗಳನ್ನು ಸೃಷ್ಟಿಸಿದ್ದಾನೆ. ಕೆಟ್ಟ ಕಾಲಗಳು ಮುಗಿದಿವೆ. ನಿಮ್ಮ ಮನೆಗೆ ಸಾಕಷ್ಟು ಸಂಪತ್ತು ಕೂಡ ಬರುತ್ತದೆ. ನಿಮ್ಮ ಪೀಳಿಗೆಯವರು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಹಣ ಸಂಪಾದಿಸುತ್ತಾರೆ. ಕುಳಿತುಕೊಳ್ಳುವ ಸಾಧ್ಯತೆಗಳಿವೆ. ಅವರಿಗೆ ಯಾವುದೇ ಒತ್ತಡದ ಅಗತ್ಯವಿಲ್ಲ. ಸ್ನೇಹಿತರೆ, ನೀವು ಇಲ್ಲಿಯವರೆಗೆ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಮತ್ತಷ್ಟು ವೀಕ್ಷಿಸಲು ನಾನು ನಿಮ್ಮ ಕೈಗಳನ್ನು ಜೋಡಿಸಿ ವಿನಂತಿಸುತ್ತೇನೆ. ಏಕೆಂದರೆ ಇಲ್ಲಿಂದ ಮುಂದೆ ವಿಶೇಷ ಮತ್ತು ಪ್ರಮುಖ ಜಾತಕದ ಬಗ್ಗೆ ನಾವು ನಿಮಗೆ ಹೇಳುತ್ತೇವೆ. ಅದನ್ನು ತಿಳಿದುಕೊಳ್ಳುವುದು ಸಹ ಬಹಳ ಮುಖ್ಯ. ಆದರೆ ಅದಕ್ಕಿಂತ ಹೆಚ್ಚಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.